ನಮ್ಮ ದೇಶವು ಅತಿ ವೇಗದಲ್ಲಿ ಡಿಜಿಟಲ್ ಯುಗದತ್ತ ಸಾಗುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಪ್ರತಿ ಕುಟುಂಬದಲ್ಲಿ ಚಿಕ್ಕ ಮಕ್ಕಳನ್ನ ಹೊರತುಪಡಿಸಿ ಪ್ರತಿಯೊಬ್ಬರು ಸೆಲ್ ಫೋನ್ ಬಳಸುತ್ತಾರೆ. ಬಹುತೇಕ ಕುಳಿತಲ್ಲಿಯ ವ್ಯವಹಾರಗಳನ್ನು ನಿಭಾಯಿಸುವಲ್ಲಿ ಸೆಲ್ ಫೋನ್ ಬಳಕೆ ಮಹತ್ವದ್ದಾಗಿದೆ. ಪ್ರಸ್ತುತ ಜಗತ್ತಿನಲ್ಲಿ ಒಂದು ಹೊತ್ತು ಊಟ ಇಲ್ಲವಾದರೂ ಸೆಲ್ ಫೋನ್ ಬಳಕೆ ಸಾಮಾನ್ಯ, ಎಲ್ಲರಿಗೂ ಅವಶ್ಯಕವಾಗಿದೆ. ಅದರಂತೆ ಹೋಬಳಿಯ ಕಡೆಗರ್ಜೆ ಗ್ರಾಮದಲ್ಲಿ ಏರ್ಟೆಲ್ ಟವರ್ ಅನ್ನು ಕಳೆದ 3-4 ವರ್ಷಗಳ ಹಿಂದೆ ನಿರ್ಮಿಸಿದ್ದು ಒಳ್ಳೆ ಕೆಲಸವಾಗಿತ್ತು. ಆದರೆ ಗ್ರಾಮದ ಕೆಲವು ಸ್ಥಳಗಳಿಗೆ ಹಾಗೂ ಪಕ್ಕದ ಲಿಂಗಾಪುರ ಸೇರಿದಂತೆ ಸುತ್ತಮುತ್ತಲ ಸ್ಥಳಗಳಿಗೆ ಸಮರ್ಪಕವಾದ ಸಿಗ್ನಲ್ ಸಿಗದೆ ತುರ್ತು ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರಬಂದು ಸಿಗ್ನಲ್ ಹುಡುಕಿ ಕರೆ ಮಾಡಲು ಮತ್ತು ಸ್ವೀಕರಿಸಲು ಪರದಾಡಬೇಕು. ಅದಲ್ಲದೆ ವ್ಯವಹಾರಿಕ ಬ್ಯಾಂಕಿಂಗ್ ಸೇವೆ, ಸಾಮಾಜಿಕ ಜಾಲತಾಣದ ಮೂಲಕ ಸುತ್ತಮುತ್ತಲಿನ ವರದಿಗಳನ್ನು ತಿಳಿದುಕೊಳ್ಳಲು ಹಾಗೂ ಆನ್ಲೈನ್ ತಂತ್ರಜ್ಞಾನ ಇನ್ನಿತರೆ ಸೇವೆಗಳನ್ನು ಉಪಯೋಗಿಸಲು ಕಠಿಣ ಸಮಸ್ಯೆ ಎದುರಾಗಿದೆ. ಇದಲ್ಲದೆ ವಿದ್ಯುತ್ ಕಡಿತಗೊಂಡರೆ 4-5 ಗಂಟೆಗಳ ಕಾಲ ಸ್ವಯಂಚಾಲಿತ ಬ್ಯಾಟರಿಯಿಂದ ಸಿಗ್ನಲ್ ಸಿಗುತ್ತೆ. ನಂತರ ಸಿಗ್ನಲ್ ಕ್ಷೀಣಿಸಿ ಕರೆ ಮಾಡಲು ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಟವರ್ನ ತಾಂತ್ರಿಕ ವರ್ಗದವರು ಸ್ಥಳೀಯರ ಮಾಹಿತಿ ಪಡೆದು ತಾತ್ಕಾಲಿಕವಾಗಿ ಬಾಡಿಗೆ ಜನರೇಟರ್ ಅಳವಡಿಸಿ ಚಾಲನೆ ನೀಡಿ ವಿದ್ಯುತ್ ಬಂದ ನಂತರ ವಾಪಸ್ ತೆಗೆದುಕೊಂಡು ಹೋಗ್ತಾರೆ. ಆದರೆ ಮಲೆನಾಡು ಭಾಗವಾದ ನಮ್ಮ ಗ್ರಾಮದಲ್ಲಿ ಹೆಚ್ಚಾಗಿ ಪದೇ ಪದೇ ವಿದ್ಯುತ್ ಕಡಿತಗೊಳ್ಳುವುದರಿಂದ ಶಾಶ್ವತವಾಗಿ ಜನರೇಟರ್ ಅಳವಡಿಸಿ ಎಲ್ಲಾ ಗ್ರಾಹಕರಿಗೂ ಉತ್ತಮ ಹಾಗೂ ನಿರಂತರ ಸಿಗ್ನಲ್ ಸಿಗುವ ರೀತಿ ವ್ಯವಸ್ಥೆ ಕಲ್ಪಿಸಬೇಕೆಂದು ಸುತ್ತಮುತ್ತಲಿನ ಗ್ರಾಹಕರು ಸಂಬಂಧಪಟ್ಟವರಲ್ಲಿ ಮನವಿ ಮಾಡಿದ್ದಾರೆ. HCN ನ್ಯೂಸ್, ಬೇಲೂರು. ನೆಟ್ವರ್ಕ್ ಇಲ್ಲ ನಮ್ಮೂರಲ್ಲಿ. ನಾನು 20 ವರ್ಷದಿಂದ ಏರ್ಟೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕರೆಂಟ್ ಹೋದರೆ ಇಲ್ಲಿ ನೆಟ್ವರ್ಕ್ ಬರಲ್ಲ. ಮತ್ತು ಮನೆಯಲ್ಲಿ ನಮ್ಮ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಇನ್ನು ಯಾವುದು ನೆಟ್ವರ್ಕ್ ಸಿಗಲ್ಲ, ಫೋನಲ್ಲಿ ಸಿಗಲ್ಲ, ಒಂದು ವಾಯ್ಸ್ ಬ್ರೇಕ್ ಆಗುತ್ತೆ. 25 ವರ್ಷ ಆಯಿತು ಏರ್ಟೆಲ್ ನಾನು ಯೂಸ್ ಮಾಡಿ. ಕರೆಂಟ್ ಇದ್ರೆ ಮಾತ್ರ ಇಲ್ಲಿ ನೆಟ್ವರ್ಕ್ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಅದೇನಾದರೂ ಜನರೇಟರ್ ವ್ಯವಸ್ಥೆ ಏನಾದರೂ ಮಾಡಿ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಎಲ್ರಿಗೂ. ಯಾಕಂದರೆ ಇಲ್ಲಿ ಆನೆ ಗಲಾಟೆ ಇರೋದ್ರಿಂದ ನಮಗೆ ನೆಟ್ವರ್ಕ್ ಇರಲೇಬೇಕು. ಈಗ ನಾನೊಂದು 5-6 ವರ್ಷದಿಂದ ಏರ್ಟೆಲ್ ಯೂಸ್ ಮಾಡ್ತಾ ಇದ್ದೇನೆ. ನೆಟ್ವರ್ಕೇ ಇಲ್ಲ, ಯಾವಾಗ ನೋಡಿದ್ರು ಒಂದು ಸಮಸ್ಯೆ. ಮತ್ತೆ ಈ ಮಳೆ ಮೋಡ ಇದ್ರಂತೂ ಹೊರಗಡೆ ಹೋಗಿ ಮಾತಾಡ್ಲಿಕ್ಕೆ ಆಗ್ತದ, ಆಗುದಿಲ್ಲ. ಮತ್ತೆ ನಮ್ದು ಈಗ ಹೋಟೆಲ್ ಇಲ್ಲಿ ಆನ್ಲೈನಲ್ಲಿ ಕ್ಯಾಶ್ ಪೇ ಮಾಡ್ತಾರೆ. 1 ಗಂಟೆ ಮೊಬೈಲ್ ಇಟ್ಕೊಂಡು ಸರ್ಕಸ್ ಮಾಡಬೇಕು. ಈ ತರ ಇವರು ಈ ನೆಟ್ವರ್ಕ್ ಏನ್ ಮಾಡ್ತಾರೆ ಗೊತ್ತಿಲ್ಲ. ಇವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಊರಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಟವರಿಗೆ ಹಿಂಸೆ ಆಗ್ತಿದೆ. ಏಕಂತಂದರೆ ಸ್ವಲ್ಪ ಕರೆಂಟ್ ಹೋಯ್ತು ಅಂದರೆ ಒಬ್ಬರು UPS ಇಟ್ಟಿದ್ದಾರೆ ಟವರ್ ಪಾಯಿಂಟಿಗೆ. ಅದು UPS ಅಲ್ಲಿ ಕರೆಂಟ್ ಹೋದ ಸಮಯದಲ್ಲಿ 1-1.5 ಗಂಟೆ ಮಾತ್ರ UPS ಪವರ್ ಇರೋ ತನಕ ಮಾತ್ರ ನಮಗೆ ಟವರ್ಗಳು ಬರ್ತಾ ಇರುತ್ತೆ. ಆ ಪವರ್, ಬ್ಯಾಟರಿ ಪವರ್ ಆಟೋಮೆಟಿಕ್ ಕಮ್ಮಿ ಆದ ತಕ್ಷಣ ಯಾವುದೇ ರೀತಿ ಫೋನ್ ಕರೆ ಮಾಡೋದಕ್ಕೆ ನೆಟ್ವರ್ಕ್ ಅವಕಾಶ ಇರೋದಿಲ್ಲ. ಆದ್ದರಿಂದ ನಮ್ಮ ಕಡೆಗೆ ಗದ್ದೆ ಗ್ರಾಮಕ್ಕೆ